ಅರಸೀಕೆರೆ ತಾಲೂಕಿಗೆ ಶನಿವಾರ ಸಿಎಂ ಡಿಸಿಎಂ ಸೇರಿ ಸಚಿವ ಸಂಪುಟದ ಹಲವು ನಾಯಕರು ಆಗಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಪ್ರಶ್ನಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಅಭಿವೃದ್ಧಿಗೆಂದು ಜಿಲ್ಲೆಗೆ ಹಣ ಬಿಡುಗಡೆಯಾಗಿಲ್ಲ. ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡಿ ಅಭಿವೃದ್ಧಿ ಕಡೆಗಣಿಸಲಾಗಿದೆ. ಶಾಸಕರ ಅನುದಾನ ಹಾಗೂ ಅಭಿವೃದ್ಧಿಗೆ ನೀಡಬೇಕಾಗಿರುವ ಹಣಕ್ಕೆ ಕತ್ತರಿ ಹಾಕಿದೆ. ಈ ಮೂಲಕ ಹಾಸನದಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಸರ್ಕಾರ ಜನರಿಗೆ ವಂಚನೆ ಮಾಡುತ್ತಿದೆ. ಕಳೆದ ಎಂಪಿ ಚುನಾವಣೆ ವೇಳೆ ಜಿಲ್ಲೆಯ ಮಹಿಳೆಯರ ಮರ್ಯಾದೆ ಬೀದಿಗೆ ತಂದು ವಾಮ ಮಾರ್ಗದ ಮೂಲಕ ಕೈ ಪಕ್ಷದ ಅಭ್ಯರ್ಥಿ ಗೆದ್ರು. ಮತ್ತೊಬ್ಬರು ಅಧಿಕಾರಕ್ಕೆ ಬಂದ ಪಕ್ಷಕ್ಕೆ ಜಾರಿಕೊಳ್ಳುವ ಮೂಲಕ ಮತದಾರರಿಗೆ ವಂಚನೆ ಮಾಡಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ಇತ್ತೀಚೆಗೆ ಹಾಸನದಲ್ಲಿ ಕೂಡ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರುವ ಸರ್ಕಾರ ಕಾರ್ಯಕ್ರಮಗಳ ಆಯೋಜನೆಗಾಗಿ ಅಡ್ಡದಾರಿ ಹಿಡಿದಿದೆ. ಜನರಿಂದ ಅಧಿಕಾರಿಗಳ ಮೂಲಕ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ ಹಣದಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಹಣದ ಮೂಲದ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಹಾಸನ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಅರಸೀಕೆರೆ ಒಂದು ಕ್ಷೇತ್ರಕ್ಕೆ ಬಂದು ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತೀವಿ ಅಂತಂತೇಳಿ ಮೊನ್ನೆ ಶಿವಲಿಂಗೇಗೌಡರು ನೆನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಏನು ಜಂಪಿಂಗ್ ಬೈ ಜಂಪಿಂಗ್ ಅಂತೇಳಿ ಏನು ಹೆಸರು ತಗೊಂಡಿದ್ದಾರಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ನಾನು ಒಂದು 2 ಮಾತನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಅವರ ಸ್ಟೇಟ್ಮೆಂಟಲ್ಲಿ ಮತ್ತು ಕೆಲವು ನಾಯಕರ ಮಾಹಿತಿಯ ಪ್ರಕಾರ ಇಡೀ ಸಚಿವ ಸಂಪುಟ ಅರ್ಧ ಭಾಗದಷ್ಟು ಅರಸೀಕೆರೆ ತಾಲೂಕಿಗೆ ಬರ್ತಾ ಇದೆ. ಹಾಸನ ಜಿಲ್ಲೆಗೆ ಇಡೀ ದಂಡೇ ಬರ್ತಾ ಇದೆ. ಹಾಸನ ಜಿಲ್ಲೆಗೆ ಬಂದು ಹಾಸನ ಜಿಲ್ಲೆನ ಏನೋ ದೊಡ್ಡ ಈ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಬೆಂಗಳೂರನ್ನು ಭಾಳ ಹೈಟೆಕ್ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರಲ್ಲ, ಆ ಬೆಂಗಳೂರನ್ನು ಮಾಡ್ತೀವಿ, ಹಾಸನ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಬ್ರ್ಯಾಂಡ್ ಬೆಂಗಳೂರು. ನಾನು ಆ ಬ್ರ್ಯಾಂಡನ್ನು ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಲ್ಲ ಅಷ್ಟೇ ನನ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ. ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ಜಗತ್ತು ನೋಡ್ತೈತೆ. ಯಾಕಂದರೆ ಇಂಟರ್ನ್ಯಾಷನಲ್ ಬೆಳೆದಿರೋಂಥ ಬೆಂಗಳೂರು ನಗರವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಅರಸೀಕೆರೆಗೆ ಇಡೀ ಸಚಿವ ಸಂಪುಟವನ್ನು ಕರ್ಕೊಂಬರ್ತಾಯಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ನೈತಿಕತೆಯಿಂದ ನೀವು ಹಾಸನ ಜಿಲ್ಲೆಗೆ ಬರ್ತಾಯಿದ್ದೀರಾ? ಅದನ್ನು ಮೊದಲು ನೀವು ಸ್ಪಷ್ಟೀಕರಣ ಮಾಡಿ. ಇಲ್ಲಿ ನಿಮ್ಮ ಪಕ್ಷದ ಕೊಡುಗೆ ಏನು, ನಿಮ್ಮ ಸರ್ಕಾರದ ಕೊಡುಗೆ ಏನು ಗ್ಯಾರಂಟಿ ಅನುಷ್ಠಾನ ತಂದೆ ಅಂತೇಳಿ ಜನಗಳಿಗೆ ಮುಂಕು ಬೂದಿ ಹಚ್ಚಿ ಇವತ್ತು ಅವ್ರ ಭವಿಷ್ಯದ ಮೇಲೆ ಕಲ್ಲೆತ್ತಾಕಿ ರೈತರನ್ನ ಬೀದಿ ತಂದು ಬಿಸಾಕಿ ಇವತ್ತು ಇಡೀ ರಾಜ್ಯ ಸಂಕಷ್ಟದಲ್ಲಿ ಸಿಗುವಂಥ ಕೆಲಸ ಮಾಡಿದಂಥ ಮಹಾನ್ ನಾಯಕ ಯಾರು ಅಂತ ಅಂದರೆ ಸುಳ್ಳಿನ ಸಿದ್ದರಾಮಯ್ಯನವರು. ಆ ಕೀರ್ತಿ ಪಡಿಬೇಕಾದಂಥ ಸಿದ್ದರಾಮಯ್ಯನವರು ಇವತ್ತು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತೇಳಿ ನಾನು 2-3 ಪಾಯಿಂಟಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ